ಅವರೇ ಲೆಕ್ಕದಲ್ಲಿ ಒಂದು ಅಧ್ಯಾಯಕ್ಕೆ ಒಂದು ಪರ್ವ ಆ ರೀತಿ ಮುಗಿಸ್ತಾರೆ. ದೊಡ್ಡ ಪರ್ವಗಳಲ್ಲ, ಚಿಕ್ಕ ಪರ್ವನ ಮತ್ತೆ ಕಂಬೈನ್ ಮಾಡ್ತಾರೆ. ಆ ಈ ಸಭಾ ಪರ್ವ ಶುರು, ಅದೇ ಸಭಾ ಹೆಸರೇ ಶುರು, ಅಲ್ಲಿಂದ ಅದರಿಂದನೇ ಶುರುವಾಗ. ಏಕವಿಂಶೋ ಅಧ್ಯಾಯ ಜನಾರ್ದನಾಜ್ಞಯಾಮಯ ಸಮಸ್ತ ಕೌತುಕೋತ್ತರ ನಭಾಂ ವಿಧಾಯ ಭೂಭೃತೆ ದದೌ ಗದಾಭೃಪೋತರೇ. ಜನಾರ್ದನಾಜ್ಞಯಾಮಯ, ಕೃಷ್ಣ ಅಪ್ಪಣೆ ಮಾಡಿದ್ರಿಂದ ಮಯಾಸುರ ಸಮಸ್ತ ಕೌತುಕೋತ್ತರಾಂ, ಸಮಸ್ತ ಕೌತುಕ ಉತ್ತರ, ಕೌತುಕ ಅದ್ಭುತ, ಸಮಸ್ತ ಅದ್ಭುತಗಳಿಂದ ಉತ್ತರ ಅತ್ಯಂತ ಶ್ರೇಷ್ಠವಾಗಿದ್ದಂತಹ ಸಭಾಂ ಸಭೆ ನಿರ್ಮಾಣ ಮಾಡಿ ಭೂಭೃತೆ ವಿಧಾಯ ಧರ್ಮರಾಜನೇ ಹೇಳ್ಕೊಟ್ಟ. ಆಯ್ತು ರೆಡಿ ಇದೆ ತಗೋಬಹುದು ಅಂತ. ಸಭೆ ಕೊಡೋದು ಅಂದ್ರೆ ಏನು? ಕೀ ಹ್ಯಾಂಡ್ ಓವರ್ ಮಾಡೋದು ಅಂತ ಹೇಳಲ್ಲ ಹಾಗೆ. ಮನೆ ಕೊಡೋದು ಅಂದ್ರೆ ಏನು? ವಸ್ತು ಕೊಡೋದು ಅಂದ್ರೆ ಕೈಲಿ ಕೊಡ್ತಾರೆ, ವಸ್ತುನೇ ಕೊಟ್ಬಿಡ್ತಾರೆ. ಈ ಸ್ಥಿರಾಸ್ತಿ ಕೊಡ್ಬೇಕಾದ್ರೆ ವಸ್ತು ಕೈಲಿ ಕೊಡೋಕೆ ಏನ್ ಮಾಡ್ತಾರೆ? ಅದಕ್ಕೆ ಕೀ ಕೊಟ್ಟರೆ ಮುಗಿತು, ಎಲ್ಲ ರೆಡಿ ಆಗಿದೆ ತಗೊಂಡು ಅಂತ ಒಪ್ಪಿಸ್ಬಿಟ್ರೆ ಅದು ಕೆಲಸ ಆಯ್ತು. ಭೂಭೃತೆ ದದೌಗತಾಂ ಮೃಗೋದನೆ, ಕೃಷ್ಣನಿಗೆ ಚಕ್ರ ಕೊಟ್ಟಿದ್ದ, ಅರ್ಜುನನಿಗೆ ಗಾಂಡಿವಾಲಿನ ತಂದು ಕೊಟ್ಟ, ಭೀಮನಿಗೆ ಧರ್ಮರಾಜನಿಗೆ ಸಭಾ ಕೊಟ್ಟ, ಭೀಮಸೇನಿಗೆ ಒಂದು ಗದೆ ತಂದುಕೊಟ್ಟ ಅಂತ ಹೇಳ್ತಾರೆ. ಗದೌ ಗದಾಮೃಕೋದರಿ. ಆಗೊಂದು ಪ್ರಶ್ನೆ ಬಂತು, ಓ ಈ ಗದೆ ಕೃಷ್ಣ ಅರ್ಜುನ ಉಪಯೋಗಿಸ್ತಾನೆ ಭೀಮಸೇನ ಮುಂದೆ, ಗದೆಯ ಪ್ರಭಾವದಿಂದ ಗೆದ್ದಾದ್ರಿಂದ ಕೊಟ್ಟವನು ಮಯಾಸುರ, ಆದ್ದರಿಂದ ಭಾರಿ ಕ್ರೆಡಿಟ್ ಇದೆ ತಿಳ್ಕೊಂಡು ಹೋಗಬೇಡಿ ಅಂತ ಹೇಳಿ. ಅದಕ್ಕೆ ಗದೆ ಯಾರದದು? ಸ ವಾಯುಧಾರಿ ತಾಂ ಗದಾಂ ಹಿ ಯೌವನಾಶ್ವಭೂಭೃತ ಪ್ರಸಾದತೋತ್ಸಲಂಭಿತಾಂ ಅಥಾಪ್ಯ ಮೋದಮಾಪಹ. ಅದು ಮೂಲತಃ ಯಾರದದು? ವಾಯುದೇವರದ್ದೇ ಗದ. ಅಗಸ್ತ್ಯ ರಾಮಾಯಣದಲ್ಲಿ ಅಗಸ್ತ್ಯ ಮುನಿಗಳು ಶಾಂಗ ಧನಸ್ಸನ್ನು ರಾಮದೇವರಿಗೆ ಕೊಟ್ಟರು. ಆ ಧನಸ್ಸು ಯಾರದದು? ದೇವರದೇ. ಅದು ಇಂದ್ರದೇವರು ಕೊಟ್ಟು ಆ ಮೂಲಕ ಬಂದು ಕೈ ಹ್ಯಾಂಡ್ ಓವರ್ ಆಯ್ತು. ಕೊಟ್ಟವರಿಗೆಲ್ಲ ಪುಣ್ಯ ಬರ್ಲಿಕ್ಕೆ ಕೃಷ್ಣ ಹಾಗೆ ಮಾಡಿದ. ಇದು ಹಾಗೆ ಆ ದೃಷ್ಟಿಯಿಂದ ಒಬ್ರು ಇಸ್ಕೊಂಡು ಇನ್ನೊಬ್ಬರಿಗೆ ಕೊಟ್ಟಾಗ ಅವ್ರು ಮೂಲ ಕೊಟ್ಟವರಿಗೂ ಪುಣ್ಯ ಕೊಟ್ಟು. ತಿರುಪತಿಗೆ ಯಾರೋ ಹೊರಟಿದ್ರು, ಹುಂಡಿಗೆ ದುಡ್ಡು ಕೊಟ್ಟರು, ಅವ್ನು ಹುಂಡಿಗೆ ಹಾಕಿಬಿಟ್ಟ, ಕರೆಕ್ಟಾಗಿ ಹಾಕಿದ. ಗೊತ್ತಾಯ್ತಾ? ಇವರಿಗೆ ಹುಂಡಿಗೆ ಹಾಕಿದ ಹರಕೆ ಪೂರ್ವ ಇತ್ತು, ಆದರೆ ಅವನು ಹಾಕಿದ ರೋಲ್ ಸಿಗ್ತಾವನಿಗೆ. ಅವ್ನು ದುಡ್ಡೇನು ಅವನದಲ್ಲ, ಪ್ರಾಮಾಣಿಕವಾಗಿ ಹಾಕಿದ. ಅದೇ ಒಂದು ಪುಣ್ಯ ಕಾರ್ಯ. ಮತ್ತೆ ಆ ಪುಣ್ಯ ಕಾರ್ಯದಿಂದ ಏನಾಗುತ್ತೆ? ಅವನಿಗೆ ಎಷ್ಟೋ ಪುಣ್ಯ ಬರುತ್ತೆ. ಅದು ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೇನೆ ಪುಣ್ಯ ಕಟ್ಕೊಳಕ್ಕೆ ಬರುತ್ತೆ ಸಾಮಾನ್ಯವಾಗಿ, ಸಣ್ಣ ಪುಟ್ಟ ವಿಷಯಕ್ಕೇನೆ. ಅದು ದೊಡ್ಡ ವಿಷಯಕ್ಕೂ ಪುಣ್ಯ ಬಿಡ್ತಾರೆ, ಸಣ್ಣ ವಿಷಯಕ್ಕೂ ಬಿಟ್ಬಿಡ್ತಾರೆ. ಚಿಕ್ಕ ಚಿಕ್ಕ ವಿಷಯನೇ ಅದು ವಿಶೇಷವಾಗಿ ಅನುಸಂಧಾನ ಮಾಡಬೇಕಾದ್ರೆ ಅವ್ರದ್ದೇ ಅವ್ರಿಗೆ ಕೊಟ್ಟಿದ್ದು ಪುಣ್ಯ ಬೇಕು, ಅಷ್ಟು ಪುಣ್ಯ ಬರ್ತಾರೆ. ಇದು ಯಾರ ಕೆಳಗೆ ಹೋಗಿದೆ ದಾರಿಯಲ್ಲಿ ಬಿತ್ತಪ್ಪ, ಯಾರ್ದೋ ಒಬ್ರು ವಯಸ್ಸಾದೋ ಬಿತ್ತು, ಎತ್ತು ಕೊಟ್ಟ, ಪುಣ್ಯ ಬಂತ, ಅದಕ್ಕೆ ಒಂದು ಅಷ್ಟು ಪುಣ್ಯ ಬಂತು. ಅವ್ರು ಬೆತ್ತು ತೊಗೊಳಕ್ಕೆ ಆಗ್ತಿರಲಿಲ್ಲ ಪಾಪ. ಎಷ್ಟು ಕಾಮನ್ ಸೆನ್ಸ್ ಇದೆ. ನಮ್ದಾಗಲ್ಲ, ಇನ್ನೊಬ್ರು ಉಪಕಾರ ಮಾಡಲೇಬಾರ್ದು, ನಮಗೆಲ್ಲರೂ ಮಾಡಬೇಕು. ಇನ್ನೊಂದು ಆಸ್ಪೆಕ್ಟ್ ಇರಿದ್ರೆ ನಮಗೆಲ್ಲರೂ ಉಪಕಾರ ಮಾಡ್ಬೇಕಾದ್ರೆ ನಾವು ಯಾರಿಗೂ ಮಾಡಬಾರ್ದು. ಸ್ವಾರ್ಥದ ಕ್ಲೈಮ್ಯಾಕ್ಸ್ ಅದು, ಎಂದು ಹಾಗೆ ಮಾಡಬಾರ್ದು. ಸ ವಾಯುಧಾರಿತಾಂ ಗದಾಂ ಹಿ ಯೌವನಾಶ್ವ ಅಂದರೆ ಯುವನಾಶ್ವರ ಮಗ. ಯುವನಾಶ್ವರ ಮಗ ಅಂದರೆ ಯಾರು ಅಂದರೆ ಯಾರು ಗೊತ್ತಾ? ಮಾಂಧಾತ ರಾಜ. ಗೊತ್ತಾಯ್ತಾ? ಯೌವನಾಶ್ವ ಭೂಭೃತ. ಮಾಂಧಾತ ರಾಜನಿಗೆ ವಾಯುದೇವರು ಮಾಂಧಾತ ರಾಜ ತುಂಬ ಸೇವೆ ಮಾಡಿದ್ದಕ್ಕೆ ಅಂಬರೀಷನ ಬಳಿ ಹೇಗೆ ಚಕ್ರ ಇತ್ತ, ಸುದರ್ಶನ ಚಕ್ರ ಇತ್ತಂತ ಹಾಗೆ ಗದೆ ಕೊಟ್ಟು ಉಪಯೋಗಿಸ್ಲಕ್ಕೆ ಬೇಕಿಲ್ಲ. ಅದು ಇದರಿಂದ ಕ್ರೆಡಿಟ್ ಅದು ಅಂತ. ಗದೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಏನು ಮಾಡ್ತಾರಾಗ? ಗದೆ ಇಟ್ಕೊಂಡಿದ್ದಾನೆ ಒಬ್ಬ, ಅವನದ್ದಿದೆ, ಆದ್ದರಿಂದ ಭಾರಿ ಶ್ರೇಷ್ಠ ವ್ಯಕ್ತಿ ಅಂತ. ಕೆಲವು ಪದಾರ್ಥ ಇಟ್ಕೊಂಡು ದೇವ್ರು ಇನ್ನೇನು ಮಾಡ್ತಾರೆ? ಪೂಜೆ ಮಾಡ್ತಾರೆ ಅಷ್ಟೇ. ಅಂತ ದೇವ್ರು ಇದೆ ಅನ್ನೋದಕ್ಕೆ ಕ್ರೆಡಿಟ್. ಅಂತ ತಾಲಿಕ್ ರಾಮನ ಅಂತ ವಿಗ್ರಹನ ಇದ್ದು ಬಿಟ್ರೆ ಇಟ್ಕೊಂಡವ್ನಿಗೆ ಏನು ಬರುತ್ತೆ? ಅದರಿಂದ ವರ್ಚಸ್ ಬರುತ್ತೆ. ಆ ಅರ್ಥದಲ್ಲಿ ವಾಯುದೇವರ ಗದೆಯನ್ನು ಇಟ್ಕೊಂಡಿದ್ದ ಮಾಂಧಾತರಾದ ಇತ್ತು. ಹೋಗಿಬಿಟ್ಟು ಪ್ರಸಾದೋಸ್ಯ ಲಂಬಿತ ಅವಾಪ್ಯ ಮೋದ ಮಾಪಸಃ, ಭಾರಿ ತಪಸ್ ಮಾಡಿ ಪಡ್ಕೊಂಡಿದ್ದ, ಭಾಳ ಆನಂದವಾಗಿದ್ದ. ಗದೆಯನ್ನು ಕಟ್ಟು ಎಲ್ಲಿ ಬಂದದೀಗ ವಾಯುದೇವರ ಗದೆ ಪುನಃ ವಾಯುದೇವರ ಕೈಗೆ ಬಂತು. ಭೀಮಸೇನ ಏನು ಮಾಡಿದ್ರಾಗ ಮೋದ ಮಾಪ ಭಾರಿ ಸಂತೋಷಪಟ್ಟು. ಯಾಕೆ? ತಮ್ಮ ಗದೆ ಯಾರು ಇಸ್ಕೊಂಡಿದ್ದ ಪರ್ಪಸ್ ಸರ್ವ್ ಮಾಡಿ ವಾಪಸ್ ಬಂದಿದೆ ಈಗ ಅಂಥೇಳಿ ಸಂತೋಷಪಟ್ಟರು. ಪುನಶ್ಚಾವತ್ಸರದ್ವಯಂ ಸಮಸ್ಯ ಕೇಶಭೋಜಯೌ ಸಮರ್ಚಿತಶ್ಚ ಪಾಂಡವೈಃ ವಿಯೋಜನೆ ಅಶ್ಚ ಚಾಕ್ಷಮೈಃ. ಪುನಶ್ಚ ವತ್ಸರದ್ವಯಂ ಸಮುಷ್ಯ ಕೇಶವಃ ಯಯೌ ಸಮರ್ಚಿತಃ ಚ ಪಾಂಡವೈಃ ವಿಯೋಜನೆ ಅಸ್ಯ ಚ ಅಕ್ಷಮೈಃ.
ಕೃಷ್ಣ ಈಗಾಗಲೇ ಬಂದು ವಾಪಸ್ ಹೋಗೇ ಇಲ್ಲ. ಸುಭದ್ರ ಕಲ್ಯಾಣಕ್ಕೆ ಅಂತ ಬಂದ ಕೃಷ್ಣ ಕೆಲವು ತಿಂಗಳಿದ್ದು ಬಲರಾಮ ದೇವರು ಹೊರಟುಬಿಟ್ರು. ಅನೇಕ ವರ್ಷ ವಾಸ ಮಾಡ್ತಿದ್ದಾರೆ. ಇದೆಲ್ಲ ನಡೆಯಿತು. ಇದೆಲ್ಲ ನಡೆದ ಮೇಲೂ ಕೂಡ ಇನ್ನೂ 2 ವರ್ಷ ಕೃಷ್ಣ ಅಲ್ಲೇ ಇದ್ದ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇವೆಂಟ್ಸ್ ನಡೆದ ಮೇಲೂ ಕೂಡ ಕೃಷ್ಣ ಅಲ್ಲೇ ಇದ್ದಾನೆ. ಪುನಶ್ಚ ವತ್ಸರದ್ವಯ 2 ವರ್ಷಗಳ ಕಾಲ ಸಮುಷ್ಯ ಅಲ್ಲಿಯೇ ಕೃಷ್ಣ ವಾಸ ಮಾಡಿಬಿಟ್ಟು ಆ ಕೇಶವ ಕೃಷ್ಣನು ಯಯೌ ಹೊರಟ ಎಲ್ಲಿಗೆ? ತನೂರಾದ ದ್ವಾರಕೆಗೆ. ಸರ್ವಮೇತಚ್ಚ ಪಾಂಡವಿ ಯೋಜನೆ ಸಚಾಕ್ಷಮೈ ಸಮರ್ಚಿತಶ್ಚ ಪಾಂಡವೈ. ಏನಾಯಿತು? ಪಾಂಡವರೆಲ್ಲ ಭಾರಿ ಗೌರವದಿಂದ ಕೃಷ್ಣನನ್ನು ಕಂಡು ಪೂಜೆ ಮಾಡಿದ್ರು. ಸಮರ್ಚಿತಶ್ಚ ಪಾಂಡವೈ ವಿಯೋಜನೆ ಅಶ್ಯ ಚಾಕ್ಷಮೈ. ಆದರೆ ಕೃಷ್ಣ ಈಗ ಹೊರಟ, ಎಷ್ಟೋ ವರ್ಷಗಳ ಮೇಲೆ ಹೊರಟ. ಆಗಲೂ ಪಾಂಡವರಿಗೆ ಏನಿಲ್ಲ, ಬಿಡೋ ಮನಸ್ಸಿಲ್ಲ. ತುಂಬ ದುಃಖ ಪಡ್ತಾ ಇದ್ದಾರೆ. ಕೃಷ್ಣ ನೀನು ಹೋಗಬೇಡ, ಇವಾಗಲೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳ್ತಾ. ಅದಕ್ಕೆ ವಿಯೋಜನೆ ಅಶ್ಯಚ ಅಕ್ಷಮೈ. ವಿಯೋಜನ ಅಂದರೆ ವಿಯೋಗ ಹೊಂದೋದು, ಅಂದರೆ ಬಿಟ್ಟಿರೋದು. ಕೃಷ್ಣನ ಬಿಟ್ಟಿರ್ಲಿಕ್ಕೆ ಅಸಾಧ್ಯವಾಗಿತ್ತು, ಆದರೂ ನಿರ್ವಾಹ ಇಲ್ಲ ಅಂತ ಕಳಿಸ್ಕೊಟ್ಟು. ತಥೋ ವಸನ್ ಸ್ವಪುರ್ಯಜ ಕ್ವಚಿದ್ ರವಿಗ್ರಹೇ ಹರಿ ಸದಾರ ಪುತ್ರ ಬಾಂಧವ ಸಮಂತ ಪಂಚಕಂ ಯಯೌ. ಆಗೊಂದು ಶಕ್ತಿ ಬಂತು. ಕ್ವಚಿದ್ ರವಿಗ್ರಹೇ ಹರಿ. ರವಿಗ್ರಹ ಅಂದರೆ ಸೂರ್ಯಗ್ರಹಣ. ಸೂರ್ಯಗ್ರಹಣ ಕಾಲ ಬಂತು. ಕೃಷ್ಣ ಏನು ಮಾಡಿದಾಗ ಎಲ್ಲ ದ್ವಾರಕೆ ಜನಗಳನ್ನ ಕರ್ಕೊಂಡು ಸದಾರ ಪುತ್ರ ಬಾಂಧವ, ಹೆಂಡತಿ ಮಕ್ಕಳು ಬಂಧುಗಳ ಸಮೇತ ಸ್ನಾನಕ್ಕೆ ಅಂತ ಹೊರಟ. ಗ್ರಹಣ ಸ್ನಾನಕ್ಕೆ ಕುರುಕ್ಷೇತ್ರ, ಸೂರ್ಯಗ್ರಹಣ ಸ್ನಾನಕ್ಕೆ ಕುರುಕ್ಷೇತ್ರ ಭಾರಿ ಶ್ರೇಷ್ಠ. ಸೂರ್ಯಗ್ರಹಣ ಸ್ನಾನಕ್ಕೆ ದ್ವಾರಕೆಯಿಂದ ಇವತ್ತಿನ ಲೆಕ್ಕದಲ್ಲೇ 1000 ಕಿಲೋಮೀಟರ್ ಹೆಚ್ಚು ಕಡೆ. ಇನ್ನೂ ದ್ವಾರಕೆ ಒಳಗಿದ್ದಿದ್ದ ನೀರೊಳಗೆ ಕೃಷ್ಣ ಅಷ್ಟು ದೂರ ಹೋಗ್ತಾರೆ. ಗ್ರಹಣ ಸ್ನಾನನೇ ಭಾರಿ ಮುಖ್ಯ. ಏನಿಲ್ಲದವರು ಬರೆಯಲ್ಲಾರು ಸಕಾಲಕ್ಕೆ ಬಿಡಿಸ್ತಾರ ಮಾಡಬೇಕು. ಆದರೆ ಈಗ ಜನಗಳು ಹಂಗೆ ಮಲಗಿಬಿಟ್ಟಿರ್ತಾರೆ ರಾತ್ರಿ. ಆದರೆ ಹಾಗಲಿಂದ ಬರೆಯಲೇ ಇರೋದಿಲ್ಲ. ಒಟ್ಟು ಗ್ರಹಣ ಅನುಷ್ಠಾನ ಮಾಡೋ ಅಭ್ಯಾಸ ಭಾಳ ಕಡಿಮೆ ಜನಗಳಿಗೆ. ಆ ಕೆಲಸ ಇದ್ದಂತ ಹೌದಾ ಅಂತ ಯಾವಾಗಲೋ ಮಾತಾಡ್ತಿರ್ತಾರೆ. ಅಷ್ಟರ ಮಟ್ಟಿಗೆ ಗೊತ್ತಿದೆ. ದೊಡ್ಡ ಪರ್ವಕಾಲ. ಸೋಮ ಸೂರ್ಯೋಪರಾಗೇಚ ಪುಷ್ಯಾರ್ಕಾದಿ ಸಭಾಗವೇ. ರಾಯರ ಸ್ತೋತ್ರದಲ್ಲಿ ನಿತ್ಯ ಹೇಳಿ ಈ ಪುಷ್ಯಾರ್ಕ, ಆಮೇಲೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಬಂದ ಕಾಲಕ್ಕೆ ತುಂಬ ಹೇಳಿ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಬಹಳ ಸಿದ್ಧಿ ಬರುತ್ತೆ. ಅದಕ್ಕಾಗಿ ಕೃಷ್ಣ ಕುರುಕ್ಷೇತ್ರ ಕರ್ಕೊಂಡು ಹೊರಟ. ಕೃಷ್ಣನಿಗೇನು ಬೇಕಿಲ್ಲ ಅನ್ನೋದು ಗೊತ್ತು. ಅವರಿಗೆಲ್ಲ ಪುಣ್ಯ ಬರಲಿ ಅಂತ ಕೃಷ್ಣ ಕರ್ಕೊಂಡು ಹೊರಟ. ಇವತ್ತು ಹೇಮಂತ ಪಂಚಕ ಅಂತಿದೆ. ಯಾರು ಮಾಡಿ ಸರೋವರ? ಅದು ಪರಶುರಾಮ ದೇವರು ಮಾಡಿ. ಆ ಪರಶುರಾಮ ದೇವರು ಮಾಡಿ ಸರೋವರದಲ್ಲಿ ಕೃಷ್ಣನ ಪ್ರೀತಿಗೋಸ್ಕರವಾಗಿ ಇವರೆಲ್ಲ ವಾಸ ಮಾಡ್ತಿದ್ದ. ಕೃಷ್ಣ ಹೊರಟ. ತಥೋ ವಸನ್ ಸ್ವಪುರ್ಯಜ ಕ್ವಚಿದ್ರವೇಗ ಹರಿಗ್ರಹೇ ಹರಿ ಸದಾರ ಪುತ್ರ ಬಾಂಧವ ಸವಂತ ಪಂಚಕಂ ಯಯೋ. ಕೃಷ್ಣ ಅಲ್ಲಿ ವಾಸ ಮಾಡಿಕೊಂಡಿದ್ದು ಕುರುಕ್ಷೇತ್ರ. ಅಲ್ಲಿಂದ ಕೊನೆಗೆ ಸಮಂತ ಪಂಚಕಕ್ಕೆ ಹೊರಟ. ಇವತ್ತು ಸಮಂತ ಪಂಚಕ ಇದೆ. ವೃಥಾ ಸುತಾಶ್ಚ ಸರ್ವಶಃ ಸದಾರ ಪುತ್ರ ಮಾತೃಕಾ ಕ್ಷಿತೀಶ್ವರಸ್ಯ ಸರ್ವಶಃ ಪ್ರಿಯಾಶ್ಚ ತೇ ಹರೇ. ಆ ಕೃಷ್ಣ ಅಲ್ಲಿ ಆ ರೀತಿ ಹೊರಟು ಏನು ಮಾಡ್ತಿದ್ದಾನೆ? ವಿಷಯ ಅನುಷ್ಠಾನ ಇಲ್ಲಿ ಮಾಡ್ತಿರ್ಬೇಕಾದ್ರೆ ಪೃಥಾಸೂತಾಶ್ಚ ಸರ್ವಶಃ. ಪಾಂಡವರು ಕೂಡ ಅಲ್ಲಿ ಬಂದ್ರಾಗ ಕೃಷ್ಣ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಅವರೇನು ಮಾಡಿರ್ತಾರೆ? ಪಾಂಡವರೆಲ್ಲ ಅಲ್ಲಿ ಬಂದರು. ಅದ್ರ ಜೊತೆಗೆ ಸದಾರ ಪುತ್ರ ಮಾತೃಕಾಹ, ದಾರ ಹೆಂಡಂದಿರು, ಪುತ್ರ ಪುತ್ತಂದಿರು, ಅವರೆಲ್ಲರ ಸಮೇತ ಕೃಷ್ಣ ಅಲ್ಲಿಗೆ ಪಾಂಡವರು ಬಂದರು. ಅಲ್ಲಿಗೆ ದ್ವಿತೀಯ ಕ್ಷಿತೀಶ್ವರಶ್ಚ ಸರ್ವಶಃ ಪ್ರಿಯಾಶ್ಚ ಯೇ ಹರೇ. ರಾಜರುಗಳೆಲ್ಲ ಬಂದರು ಆಗಿನ ಕಾಲಕ್ಕೆ. ರಾಜರುಗಳೆಲ್ಲ ಬರೋದ ಕಾರಣ ಅವರಿಗೆ ಆ ಕಾಲಕ್ಕೆ ದಾನ ಇತ್ಯಾದಿ ಮಾಡಬೇಕು. ರಾಜರುಗಳ ಕರ್ತವ್ಯ ಅದು. ಅದಕ್ಕೆ ಗ್ರಹಣ ಕಾಲಕ್ಕೆ ವಿಶೇಷ ದಾನ ಮಾಡಬೇಕು ಅಂಥೇಳಿ ಪದ್ಧತಿ ಇದೆ. ಅಲ್ಲಿ ಯಾರು ಬರ್ತಾರೆ? ಜ್ಞಾನಿಗಳೆಲ್ಲ ಬರ್ತಾರೆ. ಕೊಡೋ ಸುಲಭ ಅಂತ. ದೊಡ್ಡ ದಾನಗಳು ಕೊಡ್ಬೇಕಾದ್ರೆ ದೊಡ್ಡ ಜ್ಞಾನಿಗಳು ಬೇಕು. ಅವ್ರು ಹುಡ್ಕೊಂಡು ಕರೆಸು ಭಾರಿ ಕಷ್ಟದ ಕೆಲಸ. ಅಲ್ಲಿ ಅದೇನು ಸುಲಭ ಅಂತ ಅವರೆಲ್ಲ ಬಂದರು. ಸಮರ್ಚಿತಿಶ್ಚ ಪಾಂಡವೈರ್ವಿಯೋಜನೇಶ್ಚ ಚಾಕ್ಷಮೈ ತಥೋ ವಸನ್ ಸ್ವಪುರ್ಯಜ ಕ್ವಚಿತ್ ರವಿಗ್ರಹೇ ಹರಿ ಸದಾರ ಪುತ್ರ ಬಾಂಧವ ಸಮಂತ ಪಂಚಕಂ ಯಯೌ. ಸಮಂತ ಪಂಚಕಕ್ಕೆ ಹೊರಟ. ಏನಾಗತ್ತೆ ಎಂಬುದಲ್ಲಿ ನಾಳೆ ನಿಂತೋಗಿದೆ. ನಾಳೆ ಮಾಡಿ.